ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 38. ಪ್ರಾರ್ಥನೆ ಮತ್ತು ಆಂತರಿಕ ಶಾಂತಿ. ಪ್ರಾರ್ಥನೆಯ ಸಮಯದಲ್ಲಿ ಆಂತರಿಕ ಮೌನದ ಮಹತ್ವವೇನು? ನನ್ನ ಬಳಿಗೆ ಬನ್ನಿ, ಪ್ರಾರ್ಥಿಸಿ, ಧ್ಯಾನ ಮಾಡಿ ಮತ್ತು ಆಂತರಿಕ ಮೌನವನ್ನು ಕಾಪಾಡಿಕೊಳ್ಳಿ. ದೈನಂದಿನ ಜೀವನದ ಗೊಂದಲದ ಶಬ್ದದಿಂದ ನೀವು ದೂರವಿರುವುದು ಅವಶ್ಯಕ. ನೀವು ಆಂತರಿಕವಾಗಿ ಮೌನವಾಗಿರಲು ಕಲಿಯಲು ಪ್ರಯತ್ನಿಸಬೇಕು. ನೀವು ಸ್ಪಷ್ಟವಾಗಿ ನೋಡಲು, ಸರಿಯಾಗಿ ಯೋಚಿಸಲು ಮತ್ತು ವಿವೇಕದಿಂದ ವರ್ತಿಸಲು ಇದು ತುರ್ತಾಗಿದೆ ಅಥವಾ ಅವಸರವಾಗಿದೆ, ಏಕೆಂದರೆ ಆಂತರಿಕ ಮೌನದಲ್ಲಿ ನೀವು ಫರಿಸಾಯರಂತೆ ಇರಲು ಸಾಧ್ಯವಿಲ್ಲ. ಆಂತರಿಕ ಶಾಂತಿಯನ್ನು ನೀವು ಕಾಪಾಡಿಕೊಳ್ಳಬಹುದು.